ಇದೇ ಚರ್ಚೆ. ಇನ್ನು ರಾಜ್ಯದಲ್ಲಿರೋಂಥ ರಾಷ್ಟ್ರದ ಭದ್ರತೆ ಬಗ್ಗೆ, ರಾಷ್ಟ್ರದ ನಿಷ್ಠೆ ಬಗ್ಗೆ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಬಹಳ ಹಿಂದೆ ಬಿದ್ದಿದೆಯೇನೋ ಅನ್ನೋಂಥ ವಾತಾವರಣ ಸೃಷ್ಟಿ ಆಗಿಬಿಟ್ಟಿದೆ. ಇದು ಪಾಕಿಸ್ತಾನದಲ್ಲೋ ಪ್ಯಾಲೆಸ್ಟೈನಲ್ಲೋ ಅಕಸ್ಮಾತ್ ಭಾರತದ ಧ್ವಜವನ್ನು ಹಾರಿಸಿದರೆ ಅಲ್ಲಿ ಧ್ವಜವನ್ನು ಹಾರಿಸಿರೋ ಅಲ್ಲೇ ಗುಂಡಿಟ್ಟು ಕೊಂದುಬಿಡೋರು. ಕರ್ನಾಟಕ ರಾಜ್ಯದಲ್ಲಿ ಎಷ್ಟು ಕಡೆ ಪ್ಯಾಲೆಸ್ಟೈನ್ ಜೊತೆ ನಾವಿದ್ದೇವೆ ಬ್ಯಾನರ್ಗಳು, ಆ ಫ್ಲ್ಯಾಗ್ ಹಾಕ್ಕೊಂಡು ಧಾರಾಳವಾಗಿ ಮೆರವಣಿಗೆ ಮಾಡುತ್ತಾರೆ. ಒಬ್ಬ ಮಂತ್ರಿ ಜಮೀರ್ ಅಹ್ಮದ್ ಅವ್ರು ಏನು ತಪ್ಪಿದೆ ಅಂತಾರೆ. ರಾಷ್ಟ್ರಭಕ್ತಿ ಬಗ್ಗೆ, ರಾಷ್ಟ್ರ ನಿಷ್ಠೆ ಬಗ್ಗೆ ಇವ್ರಿಗೇನು ಕಲ್ಪನೆನೇ ಇಲ್ವಾ? ಯಾರು ಏನು ಬೇಕಾದ್ರೂ ಘೋಷಣೆಗಳಿಗೆ ಹೋಗ್ಬೋದಾ? ಆ ಮುಸಲ್ಮಾನರಲ್ಲಿ ಎಲ್ಲ ಮುಸಲ್ಮಾನರು ಈ ಬದುಕು ಮಾಡ್ತಾರೆ ಅಂತ ನಾನು ಹೇಳಲ್ಲ. ಇದು ರಾಷ್ಟ್ರದ್ರೋಹಿ ಚಟುವಟಿಕೆ, ರಾಷ್ಟ್ರದ್ರೋಹಿಗಳು ಮಾಡ್ತಾರೆ ಅಂತ ದುಷ್ಕೃತ್ಯ. ಇದನ್ನು ನಾನು ಹೆಂಗೆ ಹೇಳ್ತಾ ಇದ್ದೀನೋ ಹಾಗೆ ಮುಸಲ್ಮಾನ್ ರಾಷ್ಟ್ರಭಕ್ತ ಹಿರಿಯರು ಕೂಡ ರಾಷ್ಟ್ರದ್ರೋಹಿ ಚಟುವಟಿಕೆಯನ್ನು ಮಾಡ್ತಾರಂತ ಆ ಯುವಕರಿಗೆ ದಾರಿ ತರಬೇಕು. ಅವ್ರ ಪರವಾಗಿಯೇ ಏನು ಪ್ಯಾಲೆಸ್ಟೈನ್ ಜೊತೆ ಹಿಡ್ಕೊಂಡ್ರು ಏನು ತಪ್ಪಿದೆ? ಜಮೀರ್ ಅಹ್ಮದ್ ಹೇಳಿದ್ರೆ ಮಂತ್ರಿನೇ ಹಿಂಗೆ ಹೇಳಿರ್ಬೇಕಿದೆ ಏನು ತಪ್ಪು ಅನ್ನೋಷ್ಟು ಪ್ರಶ್ನೆ ಬಂದೋಗುತ್ತೆ. ಪಾಕಿಸ್ತಾನ್ ಜಿಂದಾಬಾದ್, ಪ್ಯಾಲೆಸ್ಟೈನ್ ಜಿಂದಾಬಾದ್. ಎಲ್ಲಿ ತನಕ ಬಂತು ಕೊನೆಗೆ ಇದು? ಅದೇ